Oh, actually, this is too flexible. Hello everyone, welcome back to my videos. ಇವತ್ತು ಒಂದು ಯೂಟ್ಯೂಬ್ ಲಾಂಗ್ ವಿಡಿಯೋ ಅಪ್ಲೋಡ್ ಮಾಡೋಣ ಅಂತ ತುಂಬ ದಿನದಿಂದ ಅನ್ಕೋತಾ ಇದ್ದೆ, ಆಗಿರಲಿಲ್ಲ. ಸೊ ಇವತ್ತು ನಾನು ಒಂದು ಕುಕಿಂಗ್ ವಿಡಿಯೋ ಅಲಾಂಗ್ ವಿತ್ ನನ್ನ ಮಗಳಿಗೆ ಬಿಸ್ಕೆಟ್ಸ್ ಮಾಡ್ತಾ ಇದ್ದೀನಿ. ಸೊ ಯಾವಾಗಲೂ ಏನಾದರೂ ತಿನ್ಬೇಕು ಅನ್ಕೋತಾ ಇರ್ತಾರೆ. ಶಿ ಇಸ್ 17 months old ನಾವು. ಏನಿದು? ಬುವಾ. ಓಕೆ, ಸೂಪರ್. ಡೇ ಟೈಮಲ್ಲಿ ವಿಡಿಯೋ ಮಾಡ್ಬೇಕಾದ್ರೆ ನನಗೆ ನಮ್ಮ ಪಾಪನ ಅವಳು ಯಾವಾಗಲೂ ನನ್ನ ಟೆನ್ಷನ್ ಬೇಕು ಅನ್ಕೋತಾ ಇರ್ತಾಳೆ. ಸೊ ಅದಕ್ಕೇನೆ ಈಗ ನನ್ನ ಹಸ್ಬೆಂಡ್ ಬಂದಿದ್ದಾರೆ, ಅದಕ್ಕೋಸ್ಕರ ಈಗ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಏನು ಹೇಳ್ತಾ ಇದೆ, ಬಿಸ್ಕೆಟ್ ಮಾಡ್ಕೊಳ್ಳೋಣ ಅಂತ. ಬಿಕಾಸ್ ಅವಳೀಗ 17 months ಓಲ್ಡ್. ಏನಾದರೂ ಸ್ನ್ಯಾಕ್ಸ್ ಏನಾದರೂ ತಿನ್ಬೇಕಂತ ಹೇಳ್ತಾಳೆ. ನಾನು ಫ್ರೂಟ್ಸ್ ಕೊಡ್ತೀನಿ, ಕೆಲವೊಂದು ಫ್ರೂಟ್ಸ್ ಅವಳಿಗೆ ಇಷ್ಟ ಆಗೋದಿಲ್ಲ. ಸೊ ಅದಕ್ಕೆ ಏನು ಮೈದಾ ಯೂಸ್ ಮಾಡಿದೆ ಒಂದು ಹೋಮ್ ಮೇಡ್ ಬಿಸ್ಕೆಟ್ಸ್ ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಾ ಇದ್ದೀನಿ. ಸೊ ಓಕೆ, ಏನು ಮಾಡ್ತೀನಿ ಅಂತ ನೋಡೋಣ. ಇವತ್ತು ನಾನು ಬಿಸ್ಕೆಟ್ಸ್ ಬಿಟ್ಟು ನಮ್ಮ ಊಟಕ್ಕೆ ಇದು ಮೊಳಕೆ ಕಾಳು ಕಟ್ಟಿ ಇಟ್ಟಿದ್ದೆ. ಆಲ್ರೆಡಿ ಒಂದು 4 days ಆಯ್ತು ಫ್ರಿಜ್ಜಲ್ಲಿ ಇಟ್ಬಿಟ್ಟಿದ್ದೆ, ಮಾಡೋದಕ್ಕಾಗಿರ್ಲಿಲ್ಲ. ಅನಿಸ್ತಾ ಇದೆಯಾ? ಇದನ್ನ ಯೂಸ್ ಮಾಡಿ ಪಲ್ಯ ಮತ್ತೆ ಅದು ಕಾಯಿ ಬಸ್ತಿರೋ ನೀರಲ್ಲಿ ಏನಾದ್ರು ಬಸ್ಸಾರು ಇಲ್ಲ ಸೊಪ್ಪು ನೀರು ಏನಾದ್ರು ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಇದಕ್ಕೆ ಚಪಾತಿ ಮಾಡ್ಕೋತೀನಿ ಪಲ್ಯಕ್ಕೆ. ಇಷ್ಟೊಂದು ಕಾಳನ್ನ ಯೂಸ್ ಮಾಡ್ಲಾಗಲ್ವಾ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಕಾಳು ಜೊತೆ ಏನಾದ್ರು ತರಕಾರಿ ಮಿಕ್ಸ್ ಮಾಡ್ಲಾ ಇಲ್ಲ ಬರೀ ಕಾಳು ಹಾಕ್ಲಾ ಅಂತ. ಇನ್ನೊಂದು ಟೈಮ್ ಯೂಸ್ ಮಾಡ್ಬೋದು, ಒನ್ ಟೈಮಿಂಗ್ ಮಾತ್ರ ಮಾಡ್ಕೊಳ್ಳ ಅಂತ ಅನ್ಕೊಂಡಿದ್ದೀನಿ. ಇದ್ರಲ್ಲೇ ವಾಶ್ ಮಾಡ್ತೀನಿ ಡೈರೆಕ್ಟ್ ಆಗಿ ಕುಕ್ಕರಲ್ಲಿ. ಇದು ಸ್ವಲ್ಪ ಹಾಕ್ತೀನಿ. ನಿಮಗೆ ಕಾಳುಗಳಲ್ಲಿ ಮೊಳಕೆ ಕಟ್ಟಿರೋ ಕಾಳು ಅಂದ್ರೆ ತುಂಬಾ ಇಷ್ಟ ಆಗುತ್ತೆ. ಇದು ಬಂದು ಮತ್ತೆ ಹೆಸರು ಬೇಳೆ ಗ್ರೀನ್ ಮೂಂಗ್ ಬರುತ್ತಲ್ಲ, ಅದು ನನ್ನ ಫೇವ್ರೆಟ್. ಯಾವಾಗ್ಲೂ ಮೊಳಕೆ ಕಟ್ಟಿ ಇಟ್ಕೋತಾ ಇರ್ತೀನಿ ನಾನು. ಯೂಶಲಿ ಕಲ್ಲು ಎಲ್ಲ ಏನು ಇರೋದಿಲ್ಲ ನಾನು ನೋಡಿದಾಗ. ಇಲ್ಲಿ ಚೆನ್ನಾಗಿರುತ್ತೆ ಕಾಳು. ನನಗೆ ಕಲ್ಲು ಈ ತರ ಪ್ರತಿ ಸರಿ ತಿಂದಾಗ ಹತ್ರದ್ದೇ ಕಲ್ಲು ಸಿಕ್ಕಿದೆ ಅನ್ನೋ ತರ ಎಕ್ಸ್ಪೀರಿಯನ್ಸ್ ಏನೂ ಆಗಿಲ್ಲ ಇದುವರೆಗೆ. ಏನಾಯ್ತು ಪಾಪು? ನಾಶ ಬೇಡಮ್ಮ, ತೋಟೋ ಎಲ್ಲ ತೋಚಿ ಪಾಪು. ಈಗ ಡಾನ್ಸ್ ಆಲ್ಸೋ. No, 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 no. So, 2 ಸರಿ ವಾಶ್ ಮಾಡಿದ್ದೀನಿ. ಮೊಳಕೆ ಕಟ್ಟುವಾಗ ವಾಶ್ ಮಾಡಿನೇ ಕಟ್ಟುತ್ತೀನಿ. ಇದಕ್ಕೆ ಸ್ವಲ್ಪ ನೀರು ಹಾಕೋಣ. ಸ್ವಲ್ಪ ಚೂರು ನೀರು ಜಾಸ್ತಿ ಹಾಕ್ತೀನಿ. ಬಿಕಾಸ್ ನಾನು ಸೊಪ್ಪು ನೀರು ನಮ್ಮ ಮನೇಲಿ ಏನು ಸೊಪ್ಪು ನೀರು ಅಂತಂದ್ರೆ ನಾವು ಟೊಮ್ಯಾಟೊ ಬದನೆಕಾಯಿ ಎಲ್ಲಾನು ಅದ್ರೊಳಗೆ ಹಾಕಿ ಬೇಯಿಸ್ಬಿಟ್ಟು ಆಮೇಲೆ ಅದನ್ನ ಸಪ್ರೇಟ್ ಆಗಿ ತಗೊಂಡು ಸೊಪ್ಪು ನೀರು ಕಲ್ಸ್ಕೊತೀವಿ. ಕೈಯಲ್ಲಿ ಕಲಿಸ್ತಾರೆ ಯೂಶಲಿ ನಮ್ಮಮ್ಮ ಅವರೆಲ್ಲ. ಬಟ್ ನಾನು ಸ್ವಲ್ಪ ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಒಂದು ಪಲ್ಸ್ ಕೊಡ್ತೀನಿ. ಆ ಥರ ಉಪ್ಪು ಇದು ಎಲೆಕ್ಟ್ರಿಕ್ ಓವನ್. ಇದನ್ನ ಪ್ರೀ ಹೀಟ್ ಮಾಡ್ಬೇಕು. ಫಸ್ಟ್ ಒಂದು 10 minutes ಪ್ರೀ ಹೀಟ್ ಮಾಡ್ಕೊತೀನಿ. ಬೋರ್ಡ್ ಸೈಡ್ಸ್ ಯಾವಾಗ್ಲೂ ಸೆಟ್ಟಿಂಗ್ಸ್ ಆನ್ ಅಲ್ಲೇ ಇರುತ್ತೆ. ಜಸ್ಟ್ ಕೆಳಗಡೆ ಟೈಮರ್ ಆನ್ ಮಾಡಿದ್ರೆ ಮುಗಿಯುತ್ತೆ. ಇದು ಪ್ಲಗ್ ಕನೆಕ್ಟ್ ಮಾಡಿ. ಸೊ ಈ ಟ್ರೇನ ತೆಗ್ದಿದ್ದೀನಿ ಬಿಕಾಸ್ ಇದರಲ್ಲಿ ಬಿಸ್ಕೆಟ್ಸ್ ಪ್ಲೇಸ್ ಮಾಡ್ಬೇಕಲ್ಲ. ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು. ಮಗಳಿಗೋಸ್ಕರ ಯೂಟ್ಯೂಬ್ ವಿಡಿಯೋ, ಒಂದು ಇನ್ಸ್ಟಾಗ್ರಾಮ್ ವಿಡಿಯೋಸ್ ಎಲ್ಲಾನು ನೋಡಿ ಸರ್ಚ್ ಮಾಡಿ ನಾನು ಏನು ಸ್ವೀಟ್ನೆಸ್ಸಿಗೆ ಏನು ಆ್ಯಡ್ ಮಾಡಬೇಕು, ಈ ಮೈದಾ ಏನು ಆ್ಯಡ್ ಮಾಡಿದೆ ಯಾವ ಥರ ಮಾಡೋದು ಅಂತ ನೋಡಿಕೊಂಡು
ಟ್ರೈ ಮಾಡ್ತಾ ಇದ್ದೀನಿ ಯಾವ ಥರ ಬರುತ್ತೆ ಅಂತ. ನೋಡೋಣ, ಮಾಡಾದ್ಮೇಲೆ ಟೇಸ್ಟ್ ಮಾಡಿ ಹೇಳ್ತೀನಿ. ಸೊ ಇದು ರೋಲ್ಡ್ ಓಟ್ಸ್, ನಾನು ರೆಗ್ಯುಲರ್ ಆಗಿ ಯೂಸ್ ಮಾಡುವಂಥ ಓಟ್ಸ್ ಇದು ನನ್ನ ಬ್ರೇಕ್ಫಾಸ್ಟಿಗೆ ಯಾವಾಗಾದರೂ. ಸೊ ಅದನ್ನ ಪೌಡರ್ ಮಾಡ್ಕೊತೀನಿ. ಓಟ್ಸ್ ಪೌಡರ್ನ ಯೂಸ್ ಮಾಡಿ ಮಾಡ್ತಾ ಇದ್ದೀನಿ ಕುಕ್ಕೀಸ್. ರೆಡಿ ಆಗಿದೆ. ರಾಗಿ ಫ್ಲೋ ಸ್ವಲ್ಪ ಹಾಕ್ತೀನಿ, ಸಾಕು. ಜಾಗರಿ ಪೌಡರ್ ಇದನ್ನ ಯೂಸ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಯೂಸ್ ಮಾಡ್ತೀನಿ, ಜಾಸ್ತಿ ಯೂಸ್ ಮಾಡೋದಕ್ಕೆ ಹೋಗಲ್ಲ. ಜಾಗರಿ ಹಾಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಬೇಕಿಂಗ್ ಪೌಡರ್ ಚೂರು ಹಾಕ್ತೀನಿ. ಇದು ಕೋಕೋ ಪೌಡರ್ ಜಾಸ್ತಿ ಹಾಕ್ಬಿಟ್ಟೆ, ಚಲೋ ಇತ್ತು ಸ್ವಲ್ಪ. ಬನಾನಾ ಯೂಸ್ ಮಾಡ್ತಾ ಇದ್ದೀನಿ. ಇದು ಫುಲ್ ಹಣ್ಣಾಗಿದೆ. ಇದ್ರ ಜೊತೆ ಗ್ರೈಂಡ್ ಮಾಡ್ಕೋತೀನಿ. ಇಲಾಚಿ ನಾನು ಮನೇಲಿ ಗ್ರೈಂಡ್ ಮಾಡಿ ಇಟ್ಕೊಂಡಿರುವಂತ ಇಲಾಚಿ ಪೌಡರು ಇದು ಸ್ವಲ್ಪ ಹಾಕ್ತೀನಿ. ಬನಾನಾ ಜೊತೆ ಹಾಕ್ತೀನಿ ಸ್ವಲ್ಪ, ಅದ್ರ ಜೊತೆ ಗ್ರೈಂಡ್ ಆಗುತ್ತೆ. ಅಂಡ್ ಎಸೆನ್ಸ್, ವ್ಯಾನಿಲಾ ಎಸೆನ್ಸ್. ಗೀ ಯೂಸ್ ಮಾಡ್ತಾ ಇದ್ದೀನಿ ಸ್ವಲ್ಪ, ನಂದಿನಿ ತುಪ್ಪ. ಬಟರ್ ಹಾಕೋಬಹುದು, ಮೆಲ್ಟೆಡ್ ಬಟರು, ಬಟ್ ನನಗೆ ಬಟರ್ ಅಷ್ಟು ಇಷ್ಟ ಆಗೋದಿಲ್ಲ. ನಾನು ನಾರ್ಮಲ್ ಆಗಿ ಎಲ್ಲದಕ್ಕೂ ಗೀನೇ ಯೂಸ್ ಮಾಡ್ತೀನಿ. ಈ ಸೌದಿಯಲ್ಲಿ ಒಳ್ಳೆ ಬ್ರ್ಯಾಂಡ್ ಅಂದ್ರೆ ಅಲ್ಮರಾ ಚೆನ್ನಾಗಿರುತ್ತೆ, ಬಟ್ ಇದು ನಾವು ಇಂಡಿಯಾನ ತರಿಸ್ಕೊಂಡಿದ್ದು. ಬಟ್ ನಾನು ಹಾಲು ಯೂಸ್ ಮಾಡ್ತಾ ಇದ್ದೀನಿ. ಜಸ್ಟ್ ಬಿಸ್ಕೆಟ್ಸ್, ಕುಕ್ಕೀಸ್ ಅಂದ್ರೆ ಸ್ವಲ್ಪ ಚಪಾತಿ ಹಿಟ್ಟಿನದಕ್ಕೆ ಈಗ ಚೂರು ಈ ಹುಬ್ಬಲ್ ತಟ್ಟುವ ಕನಕ ಆ ತರ ಒಂದು ಕನ್ಸಿಸ್ಟೆನ್ಸಿ ಹಾಕಿದ್ರೆ ಸಾಕಾಗುತ್ತೆ. ಕೇಕ್ಗೆಲ್ಲ ಯೂಸ್ ಮಾಡುವಂತ ಅಷ್ಟು ಕನ್ಸಿಸ್ಟೆನ್ಸಿ ಬೇಡ. ಸ್ವಲ್ಪ ಈ ಬನಾನಾದ್ರೆಲ್ಲ ಚೂರು ಹಾಕ್ಬಿಟ್ಟು ಮಿಕ್ಸ್ ಮಾಡ್ತೀನಿ. ಕೈಯಲ್ಲಿ ಮಿಕ್ಸ್ ಮಾಡ್ತೀನಿ, ಬಿಕಾಸ್ ಇದು ಚಪಾತಿ ಹಿಟ್ಟಿನ ತರ ಕಲಿಸ್ಬೇಕಲ್ವಾ ಅದಕ್ಕೆ. ಸೊ ದಿಸ್ ಇಸ್ ದ ಮಿಕ್ಸ್. ಸಾಲ್ಟ್ ಆಡ್ ಮಾಡೋದು ಮರ್ತೋಗಿದ್ರೆ ಐ ಆಮ್ ಆಡಿಂಗ್ ನೌ. ದಿಸ್ ಇಸ್ ದ ಸಾಲ್ಟ್. ಐ ಆಮ್ ಆಡಿಂಗ್ a pinch of salt, this much. ಸೊ ವಿಸ್ಕರ್ ಗಿಂತ ಕೈಯಲ್ಲಿ ಮಿಕ್ಸ್ ಮಾಡೋದಕ್ಕಿಂತ ಸ್ಪೂನ್ ಚೆನ್ನಾಗಿ ವರ್ಕ್ ಆಗ್ತಾ ಇದೆ, ಬಿಕಾಸ್ ಇದು ತುಂಬಾ ಸ್ಟಿಕ್ಕಿ ಇದೆ.
chocos. This is choco chips. I'm using this. ಸ್ವಲ್ಪ ಯೂಸ್ ಮಾಡ್ತೀನಿ. ಒಂದು ಸೊ ಈ ಟ್ರೇಯಲ್ಲಿ ಪ್ಲೇಸ್ ಮಾಡೋಣ. ಇದಕ್ಕೆ ಬಟರ್ ಪೇಪರ್ ಯೂಸ್ ಮಾಡ್ತಾ ಇದ್ದೀನಿ. ನನ್ನ ಹತ್ರ ಈ ರೌಂಡ್ ಶೇಪ್ ಬಟರ್ ಪೇಪರ್ಸ್ ಮಾತ್ರನೇ ಇದೆ, ಬಂದಿದೆ. ಫಸ್ಟ್ ಟೈಮ್ ನನ್ನ ಮಗಳಿಗೋಸ್ಕರ ಕುಕ್ಕೀಸ್ ಟ್ರೈ ಮಾಡ್ತಾ ಇರೋದು. ಸೊ ಒಂದು 3 ತಗೊಳ್ಳೋಣ. ನಾನು ಇದಕ್ಕೆ ಒಬ್ಬಟ್ಟು ಸುಟ್ಕೊಳ್ಳೋದಕ್ಕೆ, ರೊಟ್ಟಿ ತಟ್ಕೊಳ್ಳೋದಕ್ಕೆ ಅದಕ್ಕೆ ಮಾತ್ರನೇ ಈ ಬಟರ್ ಪೇಪರ್ಸ್ ಯೂಸ್ ಮಾಡ್ತೀನಿ. ಅದಕ್ಕೋಸ್ಕರ ತರಿಸ್ಕೊಂಡಿದ್ದೆ. ಒಳಗಡೆ ಹಾಕೋತೀನಿ. ಬಿಕಾಸ್ ಕೈಗೆ ಚೂರ ಗ್ರೇಸ್ ಮಾಡಿಕೊಂಡು ಒಂದೊಂದು ಶೇಪಲ್ಲಿ ಇದೆ. ಓಕೆ, ಇದಕ್ಕೆ ಇದು ಆಲ್ಮಂಡ್ಸ್ ಕಟ್ ಮಾಡಿದ್ದೀನಿ. ಇದನ್ನ ಮೇಲೆ ಒಂದೊಂದು ಪ್ಲೇಸ್ ಮಾಡ್ತೀನಿ. Done. Close ಮಾಡಿ 20 minutes ನೋಡೋಣ. ನಾನು ಇದೇ ಫಸ್ಟ್ ಟೈಮ್ ಟ್ರೈ ಮಾಡಿರೋದು, ಯಾವ ರೀತಿ ಆಗುತ್ತೆ ಅಂತ. ಓಕೆ, ಗುಡ್, ಚೆನ್ನಾಗಿ ಅಂತ ಅನ್ಕೊಳ್ಳಿ. ಟೇಸ್ಟ್ ಮಾಡಿ ನೋಡಿದೆ. ಸಾಲ್ಟ್ ಚೂರು ಆ್ಯಡ್ ಮಾಡಿದ್ದೆ. ಸ್ವೀಟ್ ಎಲ್ಲ ಕರೆಕ್ಟ್ ಆಗಿತ್ತು. ನನ್ನ ಮಗಳಿಗೆ ಅಲ್ವಾ ಸ್ವಲ್ಪ ಕಡಿಮೆ ಸ್ವೀಟ್ ಯೂಸ್ ಮಾಡಿದ್ದೀನಿ ನಾನು. ಆಗ್ಲೇ ಇದು ಸ್ಟಾಪ್ ಮಾಡ್ಬಿಟ್ಟಿದೆ. ಬಿಕಾಸ್ ನಮ್ಮ ಮನೇಲಿ ಇದು ಬದನೆಕಾಯಿ ಮತ್ತೆ ಟೊಮೊಟೊ ಎಲ್ಲ ಖಾಲಿ ಆಗಿತ್ತು. ನನ್ನ ಹಸ್ಬೆಂಡ್ ಹೋಗಿದ್ರು ತರೋದಕ್ಕೆ ಅಂತ. ಸೊ ಇವಾಗ ತಗೊಂಡ್ ಬಂದಿದ್ದಾರೆ. ಇದನ್ನ ಒಳಗೆ ಹಾಕಿ ಬೇಯಿಸೋಣ. ಸಾಂಬಾರ್ ಸಾಲ್ಟ್ ಹಾಕಿದ್ದೀನಿ ಆಲ್ರೆಡಿ. ಅದು ಬೇಯೋಷ್ಟರಲ್ಲಿ ಇದು ಆನಿಯನ್ ಕಟ್ ಮಾಡ್ಕೊಳ್ಳೋಣ ಪಲ್ಯಕ್ಕೆ. ಗ್ರೀನ್ ಚಿಲ್ಲೀಸ್, ಬಿಸ್ಕೆಟ್ ಸ್ಮೆಲ್ ಗಮ್ಮಂತೆ ಚೆನ್ನಾಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ. ತುಂಬಾ ಒಂಥರ ಮೆಸ್ಸಿ ಮಾಡುವಾಗ ಎಲ್ಲಾನು. ಬಿಕಾಸ್ ಎರಡೆರಡು ಅಡ್ಗೆ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗೋದಿಲ್ಲ. ಟೈಮ್ ಬೇರೆ ಹೋಗ್ಬಿಡ್ತಾ ಇರುತ್ತೆ. ಈ ವಿಡಿಯೋ ಮಾಡ್ಕೊಂಡು ತುಂಬಾ ಕನ್ಫ್ಯೂಸ್ ಆಗುತ್ತೆ. ಸಾಸಿವೆ, ಜೀರಿಗೆ, ಇದು ಕರ್ಬೇವು, ಹಸಿಮೆಣಸಿನಕಾಯಿ, ಸಾಲ್ಟ್ ಹಾಕಿದ್ರೆ ಆನಿಯನ್ ಎಲ್ಲ ಬೇಗ ಕುಕ್ ಆಗುತ್ತೆ. ಚೂರು ಹಾಕ್ತೀನಿ ಬಿಕಾಸ್ ಕಾಳು ಮತ್ತೆ ಬೀನ್ಸ್ ಬೇಯುವಾಗ ಕುಕ್ಕರಲ್ಲಿ ಸ್ವಲ್ಪ ಹಾಕ್ತೀನಿ. ಸ್ವಲ್ಪ ನೀರಿಗೆ ಬದನೆಕಾಯಿ ಇದೆಲ್ಲ ಹಾಕಿ ಬೇಯಿಸ್ಕೊಂಡಿದ್ದೆ ನಾನು. ಸ್ವಲ್ಪ ಕಾಳು ಬೇಕಾಗುತ್ತೆ. ಸ್ವಲ್ಪ ಕಾಳನ್ನ ತೆಗೆದಿಟ್ಕೊಳ್ಳೋಣ. ಒಗ್ಗರಣೆ ಹಾಕೋಣ. ಸ್ಟವ್ ಆಫ್ ಮಾಡ್ಬಿಟ್ಟಿದ್ದೆ ಬಿಕಾಸ್ ಕುಕ್ಕರ್ ಹಾಕೊಳ್ಳೋದು ಸ್ವಲ್ಪ ಲೇಟ್ ಆಗುತ್ತೆ. ಅದಕ್ಕೆ ತೆಂಗಿನಕಾಯಿ,
ನಾನು ಆಕ್ಚುಲಿ ಏನೋ ಅದು ಕಾಳು ಬಸ್ದಿರೋ ಕಟ್ಟನ್ನ ಎತ್ತಿಟ್ಬಿಟ್ಟು ನಾಳೆ ಏನಾದ್ರು ಮಾಡ್ಕೋಣ ಅನ್ಕೊಂಡೆ. ಬಟ್ ಅದು ತಣ್ಣಗಾದ್ಮೇಲೆ ಅಷ್ಟೊಂದು ಟೇಸ್ಟಿ ಅನ್ಸಲ್ಲ, ಬಿಸಿ ಇದ್ದಾಗ ಮಾಡ್ಕೊಂಡ್ರೆ ಚೆನ್ನಾಗುತ್ತೆ. ಅಂಡ್ ಕಾಳು ಜೊತೆ ಅದೇ ಟೇಸ್ಟ್ ಆಕ್ಚುಲಿ ಅದ್ರ ಕಟ್ಟಿಂದ ಮಾಡುವಂತ ಸಾಂಬಾರ್ ಏನೇ ಆಗಿರ್ಬೋದು, ಸೊಪ್ಪು ನೀರು ಇಲ್ಲ ಬಸ್ಸಾರು, ಅದೇ ಚೆನ್ನಾಗಿರುತ್ತೆ. ಸೊ ಮೈಂಡ್ ಚೇಂಜ್ ಮಾಡ್ಕೊಂಡು ಈಗ ರೈಸ್ ಇಟ್ಟಿದ್ದೀನಿ, ಇಟ್ಟು ಸೊಪ್ಪು ನೀರು ಮಾಡ್ತೀನಿ, ಚಪಾತಿ ಒಂದೊಂದು ಮಾಡ್ಕೋತೀನಿ. ಸೊ ಕೊತ್ತಂಬರಿ ಇದು ಕಡ್ಡಿ ಸಮೇತ ಹಾಕೊಂಡ್ರೆ ಟೇಸ್ಟ್ ಇರೋದು, ಅದಕ್ಕೆ ಹಾಕೋತಾ ಇದ್ದೀನಿ. ಅದ್ರ ಜೊತೆ ಒಂದ 4 ಬೆಳ್ಳುಳ್ಳಿ. ಸೊ ಇದ್ರ ಜೊತೆಗೆ ಇಂಚಿನಾಗ ಸುತ್ತಿರುವಂತ ಮೆಣಸಿನ್ಕಾಯಿ ತುಂಬಾ ಬಿಸಿ ಇದೆ, ಅದಕ್ಕೆ ಇದ್ರಲ್ಲಿ ಇಟ್ಕೊಂಡಿದ್ದೀನಿ. 3 ಹಾಕೋತಾ ಇದ್ದೀನಿ ನಾನು. ಸೊ ಇದನ್ನ ಮಿಕ್ಸಿಗೆ ಹಾಕೋಣ, ಸ್ವಲ್ಪ ಒಂದು ಪಲ್ಸ್ ಅಷ್ಟೇ. ಟೊಮ್ಯಾಟೊ ಇದು ತಣ್ಣಗಾಗಿದೆ, ಕಂಪ್ಲೀಟ್ ಆಗಿ ತಣ್ಣಗೆ ಮಾಡ್ಬೇಕು. ಹಂಗ ಬದನೆಕಾಯಿ ನೋಡ್ಕೊಳ್ಳಿ, ಹುಳ ಎಲ್ಲ ಇದ್ಬಿಟ್ಟಿರುತ್ತೆ. ಅದು ಕಾಳು ಸ್ವಲ್ಪ ತೆಗ್ದಿಟ್ಕೊಂಡಿತ್ತಲ್ಲ, ಅದು ಕಾಳು ಸ್ವಲ್ಪ ಒಂದು ಅರ್ಧ ಸ್ಪೂನ್ ತೆಂಗಿನಕಾಯಿ ಹಾಕ್ತಾ ಇದೀನಿ, ಟೇಸ್ಟಿಗೆ ಅಷ್ಟೇ. ಪಲ್ಸ್ ಆಯ್ತು. ಸೊ ಇದು ಸೊಪ್ಪು ನೀರಲ್ಲೂ ಹುಣಸೆಹಣ್ಣು ನೆನೆಸ್ಬೇಕು, ಬಿಸಿ ಸೊಪ್ಪು ನೀರಲ್ಲಿ. ಸೊ ತಣ್ಣಗಾಗಿರುತ್ತೆ, ಅದನ್ನ ಸ್ವಲ್ಪ ಕೈಯಲ್ಲಿ ಈ ತರ ಯೋಚ್ಬಿಟ್ಟು ಹಾಕೋದು. ಚೂರು ಹಾಕೋಬೇಕು, ಯಾಕಂದ್ರೆ ಟೊಮೆಟೊ ಹಾಕಿರ್ತದೆ ಆಲ್ರೆಡಿ. ಸೊಪ್ಪು ನೀರು ರೆಡಿ ಆಯ್ತು. ಅನಿಸ್ತಾ ಇದೆಯಾ? ನನಗಂತೂ ತುಂಬಾ ಇಷ್ಟ ಆಗುತ್ತೆ. ಬಸ್ಸಾರ್ಗಿಂತ ಇದೇ ಚೆನ್ನಾಗಿರುತ್ತೆ, ಮಾಡೋದು ಈಸಿ, ಟೇಸ್ಟ್ ಬಸ್ಸಾಗ್ತದೆ. ಮಾತ್ರ ಮನೆ ಇಲ್ಲ, ಇದ್ರ ಮೇಲೆ ಮಾಡ್ಕೋಬೇಕು. ಇದನ್ನ ವಾಶ್ ಮಾಡ್ಕೋತೀನಿ. ನಮ್ಮ ಪಾಪಗೆ ಆಲ್ರೆಡಿ ಊಟ ಮಾಡಿಸಿದೀನಿ, ಬಟ್ ಅವಳು ಈಗ ನಾವು ತಿನ್ನುವಾಗ ಒಂದು ಬೇಕು ಅಂತ ತಿನ್ನೋದಕ್ಕೆ ಬರೋದು ಸಹಜ ಅಲ್ವಾ ಮಕ್ಕಳು. ಸೊ ಅವಳಿಗೆ ಒಂದು ಮಾಡ್ಕೋತೀನಿ. ನಮ್ಮ ಮಗಳಿಗೆ ಈ ತರ ಸ್ವಲ್ಪ ಹೊಸ್ಬಿಟ್ಟು ಅದ್ರ ಮೇಲೆ ಚೂರು ತುಪ್ಪ ಈ ತರ ಗ್ರೀಸ್ ಮಾಡಿ, ಮತ್ತೆ ಇನ್ನೊಂದು ಫೋಲ್ಡ್ ಮಾಡಿ ಅದ್ರ ಮೇಲೆ ಇನ್ನೊಂದು ಸ್ವಲ್ಪ ತುಪ್ಪ ಗ್ರೀಸ್ ಮಾಡ್ಬಿಟ್ಟು ಈ ತರ ಒರೆಸಿದ್ರೆ ಚಪಾತಿ ಲೇಯರ್ ಆಗಿ ಬರುತ್ತೆ ಅಂಡ್ ಸಾಫ್ಟ್ ಆಗಿರುತ್ತೆ. ನಮ್ಮ ಪಾಪಗ್ ಮಾತ್ರ ಆತರ ಫೋಲ್ಡ್ ಮಾಡಿ ಓಸಿಯೋದು ನಮಗ್ ನಾರ್ಮಲ್ ಆಗಿ ಮಾಡ್ಕೋತೀನಿ. ನಮಗೂ ಆತರ ಮಾಡ್ಕೊಂಡಿದ್ರೆ ಟೈಮ್ ಟೇಕಿಂಗ್ ಪ್ರೋಸೆಸ್, ಅದಕ್ಕೇನೆ ನಮಗೆ ಈ ತರ ಸುಮ್ಮನೆ ಹಿಂಗೆ ಒರೆಸ್ಕೊಂಡು ಹಾಕ್ತೀನಿ. ಅವಳಿಗೆ ಮಾತ್ರ ಒಂದು ಆತರ ಮಾಡ್ತೀನಿ. ಏನ ಬಿಚ್ಚಿ ಆಗ್ಲಿ ಪುಟ್ಟ, ನೀನ್ ಯಾಕೆ ತಿಂದಿಲ್ಲ? ಕಾಲ ಐತೆ, ಯಾರು ತಿಂದ್ರು ಪಪ್ಪು? ಮಮ್ಮ ಅವಳಿಗೆ ಬಂದೇ ಇಲ್ಲ. ಪಪ್ಪ ಇದ್ದಿದ್ದಲ್ವ, ಪಪ್ಪ ಅಲ್ವಾ ತಿಂದಿದ್ದು. ಓಕೆ, ನನ್ನ ಎಲ್ಲ ಅಡುಗೆ ರೆಡಿ ಆಯಿತು, ಎಲ್ಲ ಕೆಲಸನೂ ಮುಗಿಯಿತು. ಇಲ್ಲಿ ಲಾಸ್ಟಲ್ಲಿ ಬಿಸ್ಕೆಟ್ಸ್ ನೋಡಿ ಅಂತ ಹೋದೆ. ದಿಸ್ ಇಸ್ ಡೆಫಿನೆಟ್ಲಿ ಎ ಡಿಸಾಸ್ಟರ್. ನಾನು ಇದನ್ನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ, ಬಿಕಾಸ್ ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ರಿಂದ ಈ ಮಿಸ್ಟೇಕ್ ಆಯ್ತೇನೋ. ನಾನು ಟೈಮರ್ ಸೆಟ್ ಮಾಡಿದ್ದು 15 ಮಿನಿಟ್ಸಿಗೆ ಮಾಡಿದರೆ ಸರಿ ಹೋಗ್ತಾ ಇತ್ತು, ನಾನು 30 ಮಿನಿಟ್ಸಿಗೆ ಮಾಡ್ಬಿಟ್ಟಿದ್ದೀನಿ. ಸೊ ಬಿಸ್ಕೆಟ್ಸ್ ಎಲ್ಲ ಓವರ್ ಬೇಕಾಗ್ಬಿಟ್ಟಿದೆ. ಬಟ್ ನಾನು ಬಿಸ್ಕೆಟ್ಸ್ ಇಡೋದಕ್ಕೂ ಮುಂಚೆ ಟೇಸ್ಟ್ ಮಾಡಿದ್ದೆ, ಎಲ್ಲ ಟೇಸ್ಟ್ ಎಲ್ಲನೂ ಪರ್ಫೆಕ್ಟ್ ಆಗಿತ್ತು, ಸ್ವೀಟ್ ಎಲ್ಲನೂ. ಐ ಫೀಲಿಂಗ್ ವೆರಿ ಸ್ಯಾಡ್, ಬಟ್ ಇಟ್ಸ್ ಓಕೆ. ನೆಕ್ಸ್ಟ್ ಟೈಮ್ ಚೆನ್ನಾಗಿ ಟ್ರೈ ಮಾಡ್ತೀನಿ. ಏನು ಹೇಳ್ತಾರೆ, ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತಾರಲ್ಲ, ಹಾಗೆ. ಇಟ್ಸ್ ಓಕೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಅಕೌಂಟ್ನ. ದಿಸ್ ಈಸ್ ಅ ಲೆಂತಿ ವಿಡಿಯೋ ವಿಚ್ ಇಸ್ ಐ ಆಮ್ ಅಪ್ಲೋಡಿಂಗ್ ಆಫ್ಟರ್ ಲಾಂಗ್ ಟೈಮ್. I hope I'll get good support from you all. Thank you for watching. See you in my next video. Next video dalli ide tara ಒಂದು cooking video